ಹೇ ಆಲ್. ಸೊ ಇವತ್ತು ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಬೇಳೆ ಸಾರಿಗೆ ಏನು ಬೇಕಂದರೆ ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಚಿಕ್ಕ ಗ್ಲಾಸಲ್ಲಿ ಬೇಳೆನ ತೊಳೆದಿಟ್ಕೋಬೇಕು. ಅದೇ ಗ್ಲಾಸಲ್ಲಿ 2 ನೀರು ತಗೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಬೇಕು. ಸೊ ನೀರು ಬೇಯ್ತಾ ಇರಬೇಕು, ಕುದಿಯುತ್ತಲ್ಲ ನೀರು, ಅಷ್ಟರಲ್ಲಿ ನಾವು ಒಂದು ಚಿಕ್ಕದಾಗಿರೋವಂಥ ಒಂದು ಗೋಲಿ ಸೈಜ್ ನಿಂಬೆಹಣ್ಣು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ನೆನೆಸಿಟ್ಕೋಬೇಕು. ಸೊ ಅಷ್ಟರಲ್ಲಿ ನಿಮಗೆ ನೀರು ಏನು ಗ್ಯಾಸ್ ಮೇಲೆ ಇಟ್ಟಿರ್ತೀರಲ್ಲ ಅದು ಫುಲ್ ಕುದೀತಾ ಇರುತ್ತೆ. ಅದು ಕುದೀತಾ ಇರಬೇಕಾದ್ರೆ ನೀವು ಸ್ವಲ್ಪ ಬೇಳೆನ ತಗೊಂಡು ಅದನ್ನ ಏನು ತೊಳೆದಿಟ್ಟಿರ್ತೀವಲ್ಲ ಆ ಬೇಳೆನ ನೀಟಾಗಿ ಆ ನೀರಲ್ಲಿ ಹಾಕ್ಬಿಟ್ಟು ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಡ್ಬೇಕು ನೀರಲ್ಲಿ. ನೋಡಿ ಇವಾಗ ನಾನು ನೆಕ್ಸ್ಟ್ ಹಾಕ್ತೀನಿ ನಿಮಗೆ. ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿಟ್ಬಿಟ್ಟು 3 ವಿಷಿಲ್ ಹಾಕಬೇಕು. ನೋಡಿ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಅದಾದಮೇಲೆ ಅರಿಶಿನ ಏನಕ್ಕೆ ಹಾಕೋದು ಅಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕ್ತೀನಿ ನಾನು, ಅಷ್ಟೇ, ಇನ್ನೇನು ಇಲ್ಲ. ಆಯಿಲ್ ಏನಕ್ಕೆ ಹಾಕಬೇಕು ಅಂದರೆ ಚೆನ್ನಾಗಿ ಬೇಯುತ್ತೆ ಬೇಳೆ, ಆಮೇಲೆ ಆಚೆ ಬರೋಲ್ಲ ನೀರು. ಆಮೇಲೆ ನಾನು ಇದ್ರ ಜೊತೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ನೀವು. ಬೇಳೆ ಜೊತೆನೇ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗೇ ಹಿಡಿಯುತ್ತೆ ಸಾರಿಗೆ ಆಮೇಲೆ ಹಾಕೋದಕ್ಕಿಂತ. ಸೊ ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು, ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದೇನೆಂದರೆ ನೀವು ಕುಕ್ಕರ್ ರಬ್ಬರ್ ಇರುತ್ತಲ್ಲ ಅದು ನೆನೆಸಿಟ್ಬಿಡಿ. ಆವಾಗ ಚೆನ್ನಾಗಿ ನಿಮಗೆ ಈಸಿಯಾಗಿ ವಿಜಿಲ್ ಹೊಡೆಯುತ್ತೆ. ಕೆಲವು ಸಲ ನಮಗೆ ಕುಕ್ಕರ್ ವಿಜಿಲ್ ಹೊಡೆಯಲ್ಲ. ಸೊ ಈ ಟ್ರಿಕ್ನ ನೀವು ಯೂಸ್ ಮಾಡ್ಬೋದು. ಸೊ 3 ವಿಜಿಲ್ ಆದಮೇಲೆ ನಾನು ಈಗ ಏನು ಮಾಡಿದೆ ಅಂದರೆ ಬೇಳೆನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಸೊ ಇನ್ನೂ ಚೆನ್ನಾಗಿ ಇದಾಗುತ್ತೆ ಅಂತ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ. ಸೊ ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಮಕ್ಳಿಗೂ ಕೊಡ್ಬೋದು ಈಸಿಯಾಗಿ, ಎಲ್ಲ ಡೈಜೆಸ್ಟ್ ಆಗೋಗುತ್ತೆ. ಸೊ ಅಷ್ಟರಲ್ಲಿ ನಾನು ಹುಣಸೆಹಣ್ಣು ನೆನೆಸಿದ್ದೆಲ್ಲ ಅದನ್ನು ನೀಟಾಗಿ ಕಿವುಚ್ಕೊಂಡು ಸಾರಿನ ಪುಡಿ 1-2 ಸ್ಪೂನು, ನಿಮ್ಗೆ ಎಷ್ಟು ಖಾರ ಬೇಕೋ, ನಿಮ್ಮ ಸಾರಿನ ಪುಡಿ ಹೆಂಗಿರುತ್ತೋ ಅದನ್ನು ಸ್ವಲ್ಪ ನೀರಲ್ಲಿ ಅಷ್ಟು ತೊಗೊಂಡ್ಬಿಟ್ಟು ನೀರಲ್ಲಿ ಕಲಿಸ್ಕೊಂಡು ಅದನ್ನು ನಾವು ಬೇಳೆ ಇರುತ್ತಲ್ಲ ಆ ಬೇಳೆ ಅದು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಬೇಕು. ಇದ್ರ ಜೊತೆ ನಾವು ಹಾಗೆ ಸ್ವಲ್ಪ ಹುಣಸೆಹಣ್ಣು ನೀರನ್ನು ಹಾಕೋಬೇಕು. ಆಮೇಲೆ ಹುಣಸೆಹಣ್ಣು ನೀರು ಹಾಕೋಬೇಕಾದ್ರೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ನೋಡ್ಕೊಂಡು ಹಾಕಿದ್ರೆ ಬೆಟರು. ಯಾಕೆಂದರೆ ಹುಣಸೆಹಣ್ಣು ಇಲ್ಲಾಂದರೆ ತುಂಬ ಹುಳಿ ಆಗಿಬಿಡುತ್ತೆ ಕೆಲವು ಸಲ. ಸೊ ಹಿಂಗೆ ನೋಡಿ, ಹುಣಸೆ ನೀರು ಇಷ್ಟ ಹಾಕ್ತೀನಿ ನಾನು, ಜಾಸ್ತಿ ಹಾಕಲ್ಲ. ಹುಳಿ ಇಷ್ಟ ಆಗಲ್ಲ ನನಗೆ ಅಷ್ಟಾಗೆ, ನಮ್ಮ ಯಜಮಾನ್ರಿಗೆ ಇಷ್ಟ. ಬಟ್ ಜಾಸ್ತಿ ಹಾಕಿದ್ರೆ ಸಾರಿಗೆ ಅಷ್ಟು ರುಚಿ ಇರಲ್ಲ. ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ತಾ ಇದ್ದೀನಿ ನಾನು ಸಾರನ್ನ. ನಾನು ಎಷ್ಟು ನೀರು ಹಾಕಿರ್ತೀನೋ ಅದು ಅರ್ಧದಷ್ಟು ಕಮ್ಮಿ ಆಗಿಬಿಡುತ್ತೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ. ಕುದಿಸೋ ಅಷ್ಟರಲ್ಲಿ ನೀವು ಏನೇನು ಬೇಕು ನಿಮಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಅದು ಇವಾಗ ತುಪ್ಪದಲ್ಲಿ ಹಾಕ್ತೀನಿ ನಾನು ಒಗ್ಗರಣೆಯಲ್ಲಿ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಒಣಮೆಣ್ಸಿನ್ಕಾಯಿ 1 ಹಾಕ್ಬೋದು. ಅದ್ರ ಜೊತೆ ಕರಿಬೇವು, ನೀವು ಹಿಂಗೆ ಹಾಕಂಗಿದ್ರೆ ಹಿಂಗೂ ಹಾಕ್ಬೋದು. ನಾನು ಇವತ್ತು ಹಿಂಗೆ ಹಾಕಿಲ್ಲ. ಇಲ್ಲ ಸ್ವಲ್ಪ ನೀವು ಈರುಳ್ಳಿ ಇರುತ್ತಲ್ಲ ಈರುಳ್ಳಿನೂ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕ್ಬಿಟ್ಟು ನೀವು ಸಾರು ಇರುತ್ತಲ್ಲ ಒಂದು 10 ನಿಮಿಷ ಕೂದಿರುತ್ತೆ ಸಾರು, ನಿಮ್ಗೆ ವಾಸನೆ ಬರುತ್ತೆ, ಚೆನ್ನಾಗಿ ವಾಸನೆ ಬರ್ತಾ ಇರುತ್ತೆ ಯಾಕೆ ಸಾರಿನ ಪುಡಿ ಇದೆಲ್ಲ. ಸೊ ನೀವು ಒಗ್ಗರಣೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಒಂದು 2-3 ಮಿನಿಟ್ಸ್ ಸಾರನ್ನ ಬೇಯಿಸಿ, ಇನ್ನೂ ಚೆನ್ನಾಗೆ ವಾಸನೆ ಬರುತ್ತೆ. ಆಮೇಲೆ ಅದರಲ್ಲಿ ಸಾರಿನ ಪುಡಿಯಲ್ಲಿರೋವಂಥ ರುಚಿಯೆಲ್ಲ ಸಾರಿಗೆ ಬರುತ್ತೆ. ಸೊ ಅಷ್ಟೇ. ಸೊ ಕುಕ್ಕರ್ ಲಿಡ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನಿಮ್ಮ ಸಾರು ರೆಡಿ. ಬಾಯ್.